ಆತರ ಪಡಬೇಡ ಐಶ್ವರ್ಯ, ಆವೇಶ ಪಡಬೇಡ. ಎಲ್ಲೋ ಏನೋ ತಪ್ಪಾಗಿರುತ್ತೆ ಅನ್ಸತ್ತೆ. ಇರು, ನಾನು ಅರುಣ್ಗೆ ಫೋನ್ ಮಾಡಿ ವಿಷಯ ಏನು ಅಂತ ತಿಳ್ಕೊತೀನಿ. ನೀವ್ ಫೋನ್ ಮಾಡಿದ ಮಾತ್ರಕ್ಕೆ ನಿಮ್ ಮಗ ನಿಮಗೆ ನಿಜ ಹೇಳ್ತಾನಾ? ನಾನ್ ತಪ್ಪು ಮಾಡಿದ್ದೀನಿ ಮಮ್ಮಿ, ನಾನ್ ಹುಡುಗಿ ಜೊತೆ ತಿರುಗ್ತಾ ಇದ್ದೀನಿ ಮಮ್ಮಿ ಅಂತ ನಿಮ್ ಮಗ ನಿಮಗೆ ಹೇಳ್ತಾನಾ? ಈಗ ಫೋನ್ ಮಾಡ್ಬೇಕಾಗಿರೋದು ನಿಮ್ ಮಗನ್ಗಲ್ಲ, ತಿಳ್ಕೋಬೇಕಾಗಿದ್ದು ಮಾವನ ಅಭಿಪ್ರಾಯ. ಹೇಳಿ, ನಿಮ್ ಮಗ ಮಾಡಿರೋ ಘನಕಾರ್ಯಕ್ಕೆ ನೀವೇನ್ ಹೇಳ್ತಿರೋ ಹೇಳಿ. ವಿಷಯ ಏನೋ ಈಗ್ಲೇ ಡಿಸೈಡ್ ಆಗ್ಬೇಕು. ಹೇಳಿ ಮಾವ, ನಿಮ್ ನಿರ್ಧಾರ ಏನೋ ಹೇಳಿ. ನಿಂತ್ಕೋ, ಇಲ್ಲೇ ಇರು. ಹುಷಾರು, ನಾನು ಮತ್ತೆ ಬರ್ತೀನಿ. ಎಲ್ರಿಗೂ ನಮಸ್ಕಾರ. ಈ ರಿಸೆಪ್ಷನ್ ಸಂದರ್ಭದಲ್ಲಿ ಕುಮಾರಿ ರೂಪಾರಾಣಿ ಅವರ ಹಾಡಿನ ಪ್ರೋಗ್ರಾಂ ಮಾಡಬೇಕು ಅನ್ನೋದು ಹೆಣ್ಣಿನ ಕಡೆಯವರ ಆಸೆ. ರೂಪಾರಾಣಿ ಅವರನ್ನ ವೇದಿಕೆ ಮೇಲೆ ಬರಬೇಕು ಅಂತ ಬೇಡ್ಕೋತೀನಿ. ಹೋಗಮ್ಮ. ಸಾಧಾರಣವಾಗಿ ರೂಪಾರಾಣಿ ಅವರು ಪ್ರತಿ ಪ್ರೋಗ್ರಾಮ್ ಅಲ್ಲೂ ತಾವು ಅಂದ್ಕೊಂಡಿರೋ ಕೆಲವು ಹಾಡುಗಳನ್ನ ಹಾಡ್ತಾರೆ. ಆದ್ರೆ ಈ ಸಲ ಹಾಗೆ ಮಾಡದೆ ನಾವು ಕೇಳೋ ವಿಶೇಷವಾದ ಹಾಡುಗಳನ್ನ ಹಾಡಕ್ ರೆಡಿಯಾಗಿದ್ದಾರೆ. ಇಷ್ಟು ಪ್ರತಿಭಾವಂತೆ ಆಗಿರೋ ರೂಪಾರಾಣಿಗೆ ಇದೇನು ದೊಡ್ಡ ಕಷ್ಟ ಅಲ್ಲ ಅನ್ಸುತ್ತೆ. ಅದೇನು ಶಂಕರ್, ಹಾಗೆ ಹೇಗಾಡ್ತಾಳೆ? ಏನಿಲ್ಲ ಗೌರಮ್ಮ ಅವರೇ, ನಾವು ಚೀಟಿಯಲ್ಲಿ 4 ಪದ ಬರಿತೀವಿ. ಆ ಪದ ಬರೋ ಹಾಗೆ ರೂಪಾರಾಣಿಯವರು ಹಾಡಾಡಬೇಕು ಅಷ್ಟೇ. ಆ ಪದಗಳು ಬರೋ ತರ ಶ್ಯಾಮ ಹಾಡಕ್ಕಾಗುತ್ತೋ ಇಲ್ವೋ? ಈಗ ಏನ್ ಮಾಡೋದು? ಈಗ ಅವ್ರು ಯಾವ ಶಬ್ದ ಕೊಡ್ತಾರೋ ಏನೋ. ತಗೊಳ್ಳಿ ರೂಪ ಅವ್ರೆ. ಮಮ್ಮಿ, ಈ ವರ್ಡ್ಸ್ ಬರೋ ಹಾಗೆ ಶ್ಯಾಮ ಹಾಡಕ್ಕಾಗತ್ತೆ ಅಂತೀಯ? ಹಾಡ್ತಾಳೆ ಬಿಡೆ, ಅವಳಿಗೆ ತುಂಬ ಹಾಡು ಬರುತ್ತಲ್ಲ. ಈ ಪದ ಇರೋ ಹಾಡನ್ನೇ ನೆನ್ಪು ಮಾಡ್ಕೊಂಡು ಹಾಡ್ತಾಳೆ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಈ ಪದಗಳು ಬರೋ ಚರಣ ಆಡಬೇಕು. ಇದನ್ ತಗೋ. ಈ 4 ಪದದಲ್ಲಿ ಹಾಡು ಬರ್ಬೇಕಂತೆ. ಮೊದಲು ಯಾವ್ದಾದ್ರೂ ಆಲಾಪನೆ ಶುರು ಮಾಡಿ ಈ ಪದ ಇರೋ ಹಾಡನ್ನ ನೆನ್ಪು ಮಾಡ್ಕೋ. ಅರ್ಥ ಆಯ್ತಾ? ಸರಿ.
ಸರಿ ಸರಿ ಬರ್ತೀನಿ, ಹುಷಾರು. ಹಾ ಅಮ್ಮವ್ರೆ, ಆ ಹುಡುಗ ನೋಡ್ದ, ಯಾರಿಗಾದ್ರೂ ಹೇಳ್ತಾನೋ ಏನೋ. ಹೇಳಲ್ಲ, ನೀನೇನ್ ಯೋಚನೆ ಮಾಡ್ಬೇಡ. ಅದ್ರ ಬಗ್ಗೆ ಯೋಚನೆ ಬಿಟ್ಟು ಆಲಾಪ ಶುರು ಮಾಡು, ಸರಿನಾ? ಸರಿ ಅಮ್ಮವ್ರೆ. ಈಗ್ಲೇ ಬರ್ತೀನಿ, ಹುಷಾರು. ಅಂಧಗಾರನವನು ತಾ ಚಂದ ಚಂದಿರನು ನನ ಮನವ ದೋಚಿರುವ ನವಮನ್ಮಥನು. ಅಂಧಗಾರನವನು ತಾ ಚಂದ ಚಂದಿರನು ನನ ಮನವ ದೋಚಿರುವ ನವಮನ್ಮಥನು. ಅವನ ಕಂಡಾಗ ಕಚಗುಳಿ ಮೈಯಲ್ಲೇ ಆ ನೋಟ ಸೋಕಲು ಎದೆಯೊಳಗುಯ್ಯಾಲೆ. ಅವನ ಕಂಡಾಗ ಕಚಗುಳಿ ಮೈಯಲ್ಲೇ ಆ ನೋಟ ಸೋಕಲು ಎದೆಯೊಳಗುಯ್ಯಾಲೆ. ನನ್ನೆದೆಯನೇ ಗುಡಿ ಮಾಡಿ ಪೂಜಿಸುವೆ ದಿನನ ಅವನೆನ್ನೊಡನಿರಲು ಪ್ರತಿ ಋತುವ ಸಂತಗಾನ. ಅಂಧಗಾರನವನು ತಾ ಚಂದ ಚಂದಿರನು ನನ್ನ ಮನವ ದೋಚಿರುವ ನವಮನ್ಮಥನು. ಒಂದ್ ನಿಮಿಷ ಇರಮ್ಮ. ಮತ್ತೆ ಏನ್ ಬರೀತಿದ್ದನೋ ಹಾಳಾದವನು. ಈ ಪದ ಬರೋ ತರ ಚರಣ ಅಡಿ ಪ್ಲೀಸ್. ಆಯ್ತು ಸರ್. ಏನ್ ಪದ ಬರ್ತಿದ್ದನೋ. ಏನು ಇನ್ನು ಗೌರಮ್ಮ ಒಂದ್ ಚೀಟಿನೂ ಕೊಡ್ಲಿಲ್ಲ. ಅದ್ರಲ್ಲಿ ಏನ್ ಬರ್ದಿರ್ತಾರೋ ಏನೋ. ಅದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ದೆ ಈಗ ನಾನು ಹೇಗ್ ಹಾಡೋದು? ಮಾಘ ಮಾಸ ಬಂದಿರೆ ಮದುವೆಗಳಿಗೆ ತಂದಿರೆ ನಿಲ್ಲಲಾರದೆನ್ನ ಮನಸ್ಸು. ಹಣ್ಣು ತುಂಬಿ ಮರಗಳು ತೋಳಿಗಾಗಿ ಕಾಯಲು ನಿಲ್ಲಲಾರದಲ್ಲ ವಯಸ್ಸು.
ಬಿದ್ದಾಗ ಹಾಯ್ ರೇ ಹಾಯ್ ರೇ ಹಾಯ್. ಚೀಟಿನೇ ನೋಡ್ದೆ ಅದೇ ಪದ ಇರೋ ಹಾಡನ್ನ ಹೇಗಾಡ್ತಾ ಇದ್ದಾಳೆ. ಮದ್ವೆ ರಿಸೆಪ್ಷನ್ ಅಲ್ವಾ, ಮದ್ವೆಗೆ ಸಂಬಂಧಪಟ್ಟಿರೋ ಪದನೇ ಕೊಟ್ಟಿರ್ತಾರೆ ಅಂತ ಊಹೆ ಮಾಡ್ಕೊಂಡಿರ್ತಾಳೆ. ಏನೋ ಹೋಗ್ಲಿ ಬಿಡು. ಒಟ್ನಲ್ಲಿ ಶ್ಯಾಮ ನಮ್ಮ ಮರ್ಯಾದೆ ಕಾಪಾಡಿದ್ಲು. ಇದೇನಿದು, ಹಾಡಿನ ರೂಪದಲ್ಲಿ ಬಂದ ಗಂಡಾಂತರನ ಶ್ಯಾಮ ತಪ್ಪಿಸಿದ್ಲು ಅನ್ಕೊಂಡ್ರೆ ಈಗ ಅಖಿಲ್ ರೂಪದಲ್ಲಿ ಇನ್ನೊಂದು ಗಂಡಾಂತರ ಬರ್ತಿದ್ಯಲ್ಲ. ಅಖಿಲ್, ಅದು ರೂಪರಾಣಿ ಹಾಡು ತಾನೆ? ಹೌದು. ನೀವಿಲ್ಲಿಗೆ ಬಂದಿದ್ದು ಪ್ರೋಗ್ರಾಮ್ಗೋಸ್ಕರ ಅಲ್ವಲ್ಲ, ನಿಮ್ಮ ಊರವ್ರಿಗೆ ಸಂಬಂಧಪಟ್ಟಿರೋ ಫಂಕ್ಷನಿಗೆ ತಾನೇ ಬಂದಿದ್ದು. ಮತ್ತೆ ರೂಪರಾಣಿ ಇಲ್ಯಾಕೆ ಹಾಡ್ತಿದ್ದಾಳೆ? ಆಕ್ಚುಲಿ ನಾವು ಬಂದಿದ್ದು ನಮ್ಮೂರವ್ರ ಫಂಕ್ಷನ್ಗೆ. ಅಖಿಲ್, ನಮ್ಮೂರವ್ರ ಫಂಕ್ಷನ್ಗೆ ಬಂದಿದ್ದು. ರೂಪಾರಾಣಿ ಅಂತ ಸಿಂಗರ್ ಒಂದು ಫಂಕ್ಷನ್ಗೆ ಬಂದ್ರೆ ಅವ್ರು ಬಿಡೋದಿಲ್ಲ ಅಲ್ವಾ, ಹಾಡು ಹೇಳು ಅಂತ ತುಂಬಾ ಬಲವಂತ ಮಾಡ್ತಾರೆ. ಹಾಗೆ ಬಲವಂತ ಮಾಡಿದಾಗ ಹಾಡ್ಲೇಬೇಕಾಗತ್ತೆ. ಎಷ್ಟೇ ಆದ್ರೂ ನಮ್ಮೂರವ್ರೇ ಅಲ್ವಾ. ಹೌದಾ? ಬಾ. ಹಾ. ಶ್ಯಾಮ ಎಲ್ಲಿದ್ದಾಳೆ? ನೀನ್ ಹಾಡ್ ಕೇಳ್ತಾ ಕೂತಿರು, ನಾನ್ ಶ್ಯಾಮನ್ ಕರ್ಕೊಂಡ್ ಬರ್ತೀನಿ. ಸರಿ. ಮೂರು ಗಂಟು ಬಿದ್ದಾಗ ಪಿಸು ಮಾತು ಮುಗಿದಾಗ ಹಾಯ್ ರೇ ಹಾಯ್ ರೇ ಹಾಯ್. ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್. ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹಾಡಿದ್ರಿ, ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು. ಅಯ್ಯೋ ಅಖಿಲ್, ಅಯ್ಯೋ ಅಖಿಲ್ ಇಲ್ವಲ್ಲ, ಎಲ್ಲಿ ಹೋದ? ಅಯ್ಯೋ, ಅಖಿಲ್ ಅವ್ರು ಬರ್ತಿದ್ದಾರೆ. ಈಗೇನ್ ಮಾಡ್ಲಿ? ಇಲ್ಲೇ ಬರ್ತಿದ್ದಾರೆ. ಎಕ್ಸ್ಕ್ಯೂಸ್ ಮೀ. ಈಗ ಅಖಿಲ್ ಅವ್ರ ಜೊತೆ ಏನ್ ಮಾತಾಡ್ತಾನೋ ಏನೋ. ಶ್ಯಾಮ ಎಲ್ಲಿದ್ದಾಳೆ ಅಂತ ನೀವು ನೋಡಿದ್ರಾ? ಶ್ಯಾಮ ಯಾರು? ಗೌರಮ್ಮ ಆಂಟಿ, ಇಲ್ಲಿ ಬನ್ನಿ. ಏನ್ ಅಖಿಲ್? ಇದು ನಿಮ್ಮ ಊರವ್ರಿಗೆ ಸಂಬಂಧಪಟ್ಟಿರೋ ಫಂಕ್ಷನ್ ತಾನೆ? ಹೌದು. ಮತ್ತೆ ಇವ್ರು ಶ್ಯಾಮನ್ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಯಾರು? ಇವ್ರೆ. ಗಂಡಿನ ಕಡೆಯವರು ಕೂಡ ಬಂದಿದ್ದಾರೆ ಅಖಿಲ್. ಅವರಿಗೆ ಹೇಗೆ ಗೊತ್ತಿರ್ತಾಳೆ ನಮ್ ಶ್ಯಾಮ? ಹೆಣ್ಣಿನ ಕಡೆಯವರಾದ್ರೆ
ನಮ್ಮೂರವರೇ ಆಗಿರ್ತಾರೆ, ಅವ್ರಿಗೆ ಗೊತ್ತಿರತ್ತೆ. ಹೌದಾ? ಗಂಡಿನ ಕಡೆ ಅವರಾ? ಹಾ ಹೌದು ಅಖಿಲ್. ಸರಿ, ಶ್ಯಾಮ ಎಲ್ಲಿದ್ದಾಳೆ ನಾನು ನೋಡಿ ಕರ್ಕೊಂಡ್ ಬರ್ತೀನಿ, ನೀನ್ ಇಲ್ಲೇ ಇರು. ಹ್ಮ್. ಏನ್ರಿ, ನೀವು ಹೆಣ್ಣಿನ ಕಡೆಯವರಾ? ಹೌದು ಸರ್. ಶ್ಯಾಮನ್ನ ಎಲ್ಲಾದ್ರೂ ನೋಡಿದ್ರಾ? ಶ್ಯಾಮನ? ಶ್ಯಾಮ ಯಾರು? ಅದೇ ಇವ್ರೆ, ನಾರಾಯಣ ಅವ್ರ ಮಗಳು. ನಾರಾಯಣ? ಅವ್ರು ಯಾರು? ನಾರಾಯಣ ಅಂದ್ರೆ ಶೆಹನಾಯಿ ನುಡಿಸ್ತಾರಲ್ಲ ಅವರು. ಏನೋ ಸರ್, ನಮಗ್ ಗೊತ್ತಿಲ್ಲ. ಅಖಿಲ್ ತಗೋಪ್ಪ ಜ್ಯೂಸ್. ಹಾ. ಇದೇನು ಗೌರಮ್ಮ ಆಂಟಿ, ಹೆಣ್ಣಿನ ಕಡೆಯವರು ಕೂಡ ಶ್ಯಾಮ ಯಾರು ಅಂತ ಗೊತ್ತಿಲ್ಲ ಅಂತಿದ್ದಾರೆ. ಅದೇನ್ ಅಖಿಲ್, ಹೆಣ್ಣಿನ ಕಡೆಯವ್ರಿಗೆ ಗೊತ್ತಿಲ್ಲ ಅಂದ್ರೆ ಏನು? ಇಷ್ಟಕ್ಕೂ ನೀನ್ ಯಾರನ್ನ ಕೇಳ್ದೆ? ಇವ್ರನ್ನೇ. ಹೌದು, ಅವರು ಹೆಣ್ಣಿನ ಕಡೆಯವ್ರೆ. ಆದ್ರೆ ಅವರು ಮದ್ವೆ ಹುಡುಗಿ ಸೋದ್ರನ್ ಮಾವನ್ ಕಡೆಯವರು. ಹುಡುಗಿ ಸೋದ್ರ ಮಾವ ವೈಜಾಗಲ್ಲಿರೋದು. ಆ ಊರಲ್ಲಿರೋರ್ಗೆ ಶ್ಯಾಮ ಬಗ್ಗೆ ಹೇಗ್ ಗೊತ್ತಿರುತ್ತೆ ಹೇಳು? ನೀನು ಈ ಕೂಲ್ ಡ್ರಿಂಕ್ಸ್ ಕುಡಿತಾ ಇರು, ನಾನು ಹೋಗಿ ಶ್ಯಾಮನ ಕರ್ಕೊಂಡ್ ಬರ್ತೀನಿ. ನೀನ್ ಕುಡಿ, ಬಂದ್ಬಿಡ್ತೀನಿ. ಹಾ. ಏನಿದು, ಯಾರನ್ನ ಕೇಳಿದ್ರು ಶ್ಯಾಮ ಬಗ್ಗೆ ಹೇಳ್ತಿಲ್ವಲ್ಲ? ಇಲ್ಲಿ ಯಾಕೆ ಶ್ಯಾಮ ಕಾಣಿಸ್ತಿಲ್ಲ? ಏ ಪುಟ್ಟ, ಬಾಯ್ಲಿ. ಏನಣ್ಣ? ಹಾ, ತಗೋ ಇದನ್ನ. ಶ್ಯಾಮ ಎಲ್ಲಿದ್ದಾಳೆ ಅಂತ ಗೊತ್ತಾ ನಿಂಗೆ? ಶ್ಯಾಮ ಯಾರು? ಯಾರು ಅಂದ್ರೆ ಯಾಕನ ಹಿಂದೆ ಕಡೆ ಸ್ಟೇಜ್ ಹತ್ರ ನೋಡ್ದೆ. ಥ್ಯಾಂಕ್ಸ್ ಕಣ. ಮಮ್ಮಿ, ಅಖಿಲ್ ಕ್ಯಾಬಿನ್ ಕಡೆ ಹೋಗ್ತಿದ್ದಾನೆ ಮಮ್ಮಿ. ಅಲ್ಲಿ ಶ್ಯಾಮನ್ ನೋಡಿದ್ರೆ ನನ್ ಗುಟ್ಟೆಲ್ಲ ಹೊರಗೆ ಬರುತ್ತೆ ಮಮ್ಮಿ. ನನ್ಗೂ ಅದೇ ಭಯ ಆಗ್ತಿದೆ ಕಣೆ. ಸರಿ, ನೀನೇನು ಗಾಬರಿ ಆಗ್ಬೇಡ, ನಾನು ಹೋಗಿ ನೋಡ್ತೀನಿ. ಸರಿ. ಅಖಿಲ್, ಅಖಿಲ್, ಶ್ಯಾಮ ಅಲ್ಲಿದ್ದಾಳೆ, ಆ ಕಡೆ. ಹಾ. ಎಲ್ಲಿದ್ದಾಳೆ ಶ್ಯಾಮ? ಅಲ್ಲಿದ್ದಾಳೆ. ಅಲ್ಲಿ ಶ್ಯಾಮ.